ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಪಕ್ಕ ಹಳ್ಳಿ ಸ್ಟೈಲ್ ಪುಂಡೆ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ. ಇದನ್ನು ತೆಲುಗಲ್ಲಿ ಗೋಂಗೂರ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಟೊಮೆಟೊ, ಒಂದು ಮೀಡಿಯಮ್ ಹೆಚ್ಕೊಂಡಂಥ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಮಿಕ್ಸರ್ಲಿ ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಖಾರ ಬೇಕು ಅದು ತಕ್ಕಷ್ಟು ನೀವು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, 2 ಕಟ್ಟು ಪುಂಡೆ ಸೊಪ್ಪು ನೀಟಾಗಿ ತೊಳ್ಕೊಂಡು ಹೆಚ್ಚಿಟ್ಕೋಬೇಕು. ಶೇಂಗಾ, ಒಂದು ಸ್ವಲ್ಪ ಅಕ್ಕಿ, ನಾವು ಅಕ್ಕಿ ಹಾಕ್ತೀವಿ, ಒಬ್ಬರು ಜೋಳದ ನುಚ್ಚು ಕೂಡ ಹಾಕ್ತಾರೆ ಇದಕ್ಕೆ. ಒಂದು ಬಟ್ಲು ತೊಗರಿಬೇಳೆ, ಒಂದು ಕಾಲು ಕಪ್ಪು ಹೆಸರು ಕಾಳು, ಒಂದು ಕಾಲು ಕಪ್ಪು ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಒಗ್ಗರಣೆಗೆ ಕೊತ್ತಂಬರಿ. ಒಮ್ಮೆ ಈ ರೀತಿ ಪುಂಡೆ ಸೊಪ್ಪು ಮಾಡಿ ನೋಡಿ, ತುಂಬಾ ರುಚಿ ಆಗುತ್ತೆ. ರೊಟ್ಟಿಗಾಗಲಿ ಬಿಸಿ ಅನ್ನಕ್ಕಾಗಲಿ ಒಳ್ಳೆ ಕಾಂಬಿನೇಷನ್ನು. ಮೊದಲು ಒಂದು ಕುಕ್ಕರ್ ತೊಗೋಬೇಕು. ಆ ಕುಕ್ಕರಲ್ಲಿ ಒಂದು ಬಟ್ಲು ತೊಗರಿಬೇಳೆ, ಒಂದು ಕಾಲು ಕಪ್ಪು ಹೆಸರು ಕಾಳು, ಒಂದು ಕಾಲು ಕಪ್ಪು ಕಡಲೆಬೇಳೆ, ಒಂದು 2-3 ಸ್ಪೂನ್ ಅಕ್ಕಿ ಹಾಕಿ ಒಂದು 2-3 ಸತಿ ನೀಟಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿಡಿ. ಈಗ ಬೇಳೆಕಾಳುಗಳೆಲ್ಲ ನೀಟಾಗಿ ನೀರಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡ್ಮೇಲೆ ಇದು ಪಲ್ಯ ತುಂಬಾ ಗಟ್ಟಿ ಆಗಬಾರ್ದು, ತುಂಬಾ ನೀರು ಆಗಬಾರ್ದು, ಮೀಡಿಯಮ್ ಆಗೋವರೆಗೆ ಇದಕ್ಕೆ ನೀರು ಹಾಕ್ಕೋಬೇಕು. ಮೀಡಿಯಮ್ ಬರಬೇಕು ಇದು ಗ್ರೇವಿ. ಇದರಲ್ಲಿ ಕಾಳುಗಳೆಲ್ಲ ನೀಟಾಗಿ ನೀರೆಲ್ಲ ಒಳಗಿದ್ದು ಸ್ವಲ್ಪ ನೀರು ಕಾಲು ಭಾಗದಷ್ಟು ಮೇಲೆ ಇರಬೇಕು. ಇದಕ್ಕೆ ನಾವು ಒಂದಿಷ್ಟು ಶೇಂಗಾ, ಹೆಚ್ಕೊಂಡಂಥ ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಆಗೋ ತನಕ ಇದು ಮಾಡಬೇಕು. ವಿಸಿಲ್ಲಾಗಿ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದಕ್ಕೆ ಇರಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ, ಮೀಡಿಯಮ್ ಹದಕ್ಕೆ ಇದು ಎಲ್ಲನೂ ಕಾಳು ಬೆಂದಿದೆ ನೋಡಿ. ಈ ಬೆಂದಮೇಲೆ ಇದು ಸ್ವಲ್ಪ ಚೆನ್ನಾಗಿ ಹಿಂಗೆ ಔಟ್ಲೈ ಹಿಂಗೆ ತಿರ್ಸ್ಕೊಂಡು ಮೆತ್ತಗೆ ಮಾಡ್ಕೋಬೇಕು ಇದನ್ನು. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೀಟಾಗಿ ಒಂದು 2-3 ನಿಮಿಷದ ಕಾಲ ಫ್ರೈ ಮಾಡ್ಕೊರಿ. ಹಸಿ ವಾಸನೆ ಹೋಗಬೇಕು. ಹಸಿಮೆಣ್ಸಿನ್ಕಾಯಿದು ಬೆಳ್ಳುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾವು ನೀಟಾಗಿ ತೊಳ್ಕೊಂಡಿರೋಂಥ 2 ಕಟ್ ಪುಂಡೆ ಸೊಪ್ಪನ್ನು ಇದಕ್ಕೆ ಹಾಕಬೇಕು. ಕಟ್ ಮಾಡಿ ಪುಂಡೆ ಸೊಪ್ಪನ್ನ ಹಾಕಿ ಒಂದು 2 ನಿಮಿಷದ ಕಾಲ ಫ್ರೈ ಆಗಬೇಕು. ಪುಂಡೆ ಸೊಪ್ಪು ಚೆನ್ನಾಗಿ ಬೆಂದಮೇಲೆ ನೀವು ಆದಷ್ಟು ಜವಾರಿ ಪುಂಡೆ ಸೊಪ್ಪು ಯೂಸ್ ಮಾಡಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಪುಂಡೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಂಥ ಕಾಳುಗಳೆಲ್ಲ ನೈಸ ರೈಸ್ ಮಾಡ್ಕೋಬೇಕು. ರೈಸ್ ಮಾಡ್ಕೊಂಡು ಇದನ್ನು ಕುಕ್ಕರಲ್ಲಿ ಟ್ರಾನ್ಸ್ಫರ್ ಮಾಡೋದು, ಬಾಂಡೆಗೆ ಟ್ರಾನ್ಸ್ಫರ್ ಮಾಡಬೇಕು. ಮಾಡಿ ಇದು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಲೆ ಜೋರು ಮಾಡ್ಕೋಬೇಕು. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2-3 ನಿಮಿಷ ಕುದಿಸ್ಬೇಕು ಇದನ್ನು.
ಈಗ ಪುಂಡೆ ಸೊಪ್ಪು ಚೆನ್ನಾಗಿ ಕುದಿದೆ, ಉಪ್ಪು ಎಲ್ಲ ಹಾಕಿದ್ಮೇಲೆ, ಉಪ್ಪು ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಕುದಿಬೇಕು. ಆವಾಗ ನೀವು ಟೇಸ್ಟ್ ನೋಡಿ, ಸ್ವಲ್ಪ ಉಪ್ಪು ಏನಾದ್ರು ಕಡಿಮೆ ಅನಿಸಿದ್ರೆ ನೀವು ಹಾಕ್ಕೋಬೋದು. ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇದು ನನಗೆ. ಸ್ವಲ್ಪ ಕಾದಿದ ನೀರನ್ನು, ಸ್ವಲ್ಪ ಕುದಿಸಿದ ನೀರನ್ನು ಸ್ವಲ್ಪ ಇದಕ್ಕೆ ಮೇಲೆ ಹಾಕ್ಕೊತೀನಿ. ನೋಡ್ಕೊರಿ, ನಿಮ್ಗೆ ತುಂಬ ಗಟ್ಟಿ ಅನ್ನಿಸ್ತು ಅಂದಾಗ ಸ್ವಲ್ಪ ನೀರು ಹಾಕ್ಕೊರಿ, ಬಿಸಿ ನೀರು ಹಾಕ್ಕೊರಿ. ಹಾಕಿ ನೀಟಾಗಿ ಕೈ ಆಡಿಸಿ ಒಂದೆರಡು ಕುದಿ ಬಂದಮೇಲೆ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕಲಿಸ್ಕೊಬಿಡಿ. ಬಿಸಿ ಬಿಸಿಯಾದ ಹಳ್ಳಿ ಸ್ಟೈಲಲ್ಲಿ ಪುಂಡೆ ಸೊಪ್ಪು ರೆಡಿಯಾಗಿದೆ. ಇದು ಒಳ್ಳೆ ಕಾಂಬಿನೇಷನಲ್ಲಿ ಜೋಳದ ರೊಟ್ಟಿ, ಬಿಸಿ ಅನ್ನ ತುಪ್ಪಕ್ಕೆ ಹಾಕ್ಕೊಂಡು ತಿಂದು ನೋಡಿ ಒಂದು ಸಾರಿ, ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿ ಜೋಳದ ರೊಟ್ಟಿ, ಪುಂಡೆ ಸೊಪ್ಪು, ಇದಕ್ಕೆ ಸ್ವಲ್ಪ ತುಪ್ಪ, ನೋಡಿ. ಜೋಳದ ರೊಟ್ಟಿ, ಪುಂಡೆ ಸೊಪ್ಪು, ಸಲಾಡ್, ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ.